ನಮಸ್ತೆ, ನಾವು ಉಡುಪಿ ಸೆರಕೆರೆಯಿಂದ ನಮ್ಮ ಜೊತೆ ಸುಮಾ ಭಟ್ ಅಮ್ಮ ಇದ್ದಾರೆ. ಸೊ ಅವ್ರ ಜೊತೆ ಕೇಳ್ಕೊಂಡು ಬರೋಣ, ಉಡುಪಿ ಸೆರಕೆರೆಗೆ ಬಂದು ಅವರ ಪ್ರಾಬ್ಲಮ್ಸ್ಗೆ ಯಾವ ರೀತಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರು ಅಂತ ಹೇಳಿ. ನಮಸ್ತೆ ಅಮ್ಮ. ನಮಸ್ತೆ ಸರಕ್ಕೆ. ಸೆರಕೆರೆಗೆ ಬರೋ ಮುಂಚೆ ನೀವು ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರಾ? ನನಗೆ ಶುಗರ್ ಇತ್ತು, ಬಿ ಪಿನೂ ಇದೆ, ಸ್ಪಾಂಡಿಲೈಟಿಸ್ ಇದೆ, ಬ್ಯಾಕ್ ಪೈನ್ ಇದೆ, ಕಾಲೆಲ್ಲ ನೋವಿತ್ತು, ಸೊಂಟ ಮಾತ್ರ ತುಂಬ ನೋವಿತ್ತು, ಇದೆಲ್ಲ ಇತ್ತು. ನೀವು ಸೆರಕೆ ಥೆರಪಿ ಮಾಡಿದ ನಂತರ ನಿಮಗೆ ಯಾವೆಲ್ಲ ಪ್ರಾಬ್ಲಮ್ಸ್ಗೆ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರಾ? ಸೆರಕೆರಿಗೆ ಬಂದು ಟ್ರೀಟ್ಮೆಂಟ್ ಆದ ಮೇಲೆ ಸ್ಪಾಂಡಿಲೈಟಿಸು ತುಂಬ ಕಮ್ಮಿ ಆಗಿದೆ, ಕೈ ನೋವು, ಬ್ಯಾಕ್ ಪೈನು ಕಮ್ಮಿ ಆಗಿದೆ, ಕಾಲು ನೋವು ಕಮ್ಮಿ ಆಗಿದೆ, ಎಲ್ಲ ಕಮ್ಮಿ ಆಗಿದೆ. ಶುಗರು ಫಾಸ್ಟಿಂಗ್ ನಾರ್ಮಲ್ ಬಂದಿದೆ, ಆಫ್ಟರ್ ಫುಡ್ ಸ್ವಲ್ಪ ಉಂಟು ಜಾಸ್ತಿ, ಅದು ಇನ್ನು ಮುಂದೆನೂ ಕಮ್ಮಿ ಆಗುತ್ತೆ ಟ್ರೀಟ್ಮೆಂಟ್ ಮುಂದುವರ್ಸ್ಕೊಂಡು ಬಂದರೆ. ಓಕೆ ಅಮ್ಮ. ನಿಮ್ಮ ಈ ಒಂದು ಶುಗರ್ ಪ್ರಾಬ್ಲಮ್ಸ್ ಅಂತ ಹೇಳುವಂಥದ್ದು 28 ವರ್ಷದಿಂದ ಇತ್ತು, ಹಾಗೆ ಬಿ ಪಿ ಪ್ರಾಬ್ಲಮ್ಸ್ ಅಂತ ಹೇಳುವಂಥದ್ದು 4 ವರ್ಷದಿಂದ ಇತ್ತು. ಈ 28 ವರ್ಷದ ಪ್ರಾಬ್ಲಮ್ಸಿಗೆ ಇವಾಗ ರೀಸೆಂಟ್ ಆಗಿ ನಿಮಗೆ ಇಂಪ್ರೂವ್ಮೆಂಟ್ ಬಂದಿದೆ ಹೇಳುವಾಗ ಯಾವ ಥರ ಫೀಲ್ ಆಗ್ತಾ ಇದೆ? ಖುಷಿ ಆಗ್ತಾ ಇದೆ. ಮತ್ತು ನನಗೆ ದೇಹದಲ್ಲಿ ಮೈ ಭಾರ ಎಲ್ಲ ತುಂಬ ಇತ್ತು, ಇಲ್ಲಿಗೆ ಬಂದು 3 ದಿನಕ್ಕೆ ಮೈ ಫ್ರೀ ಆಗಿ ಹಗುರ ಆಗಿದೆ. ನನ್ನ ಕೆಲಸ ನಾನು ಆರಾಮಾಗಿ ಮಾಡ್ಕೊಂಡು ಹೋಗೋಷ್ಟು ಫೀಲ್ ಆಗ್ತಾ ಇದೆ ನನಗೆ. ಯಾವ ಥೆರಪಿಯನ್ನು ಜಾಸ್ತಿಯಾಗಿ ಮಾಡಿ ನೀವು ಈ ಶುಗರ್ ಪ್ರಾಬ್ಲಮ್ಸ್ಗೆ ಇಂಪ್ರೂವ್ಮೆಂಟ್ ಪಡ್ಕೊಂಡ್ರಾ? ಬೆಡ್ ಮ್ಯಾಟ್ ಜಾಸ್ತಿ ಮಾಡಿದ್ದೇನೆ, ಮತ್ತೆ V3. ನಿಮಗೆ ವಾಟರ್ ಥೆರಪಿಯನ್ನು ಕೂಡ ಮಾಡಿರುವ, ಇದರಿಂದ ಯಾವ ಥರ ಚೇಂಜಸ್ ಆಯಿತು? ವಾಟರ್ ಥೆರಪಿಯಿಂದ ನನಗೆ ಈ ನರಗಳೆಲ್ಲ ಬೋನ್ ಎಲ್ಲ ಹಿಡ್ಕೊಂಡಂಗೆ ಆಗ್ತಿತ್ತು, ಅದೆಲ್ಲ ತುಂಬ ಪೂರ ಕಮ್ಮಿ ಆದಂಗೆ ಆಗಿದೆ. ಈಗ ಫೋಲ್ಡ್ ಮಾಡಲಿಕ್ಕೆ ಎಲ್ಲ ಕ್ಲೀನಾಗಿ ಬರ್ತದೆ. ಮತ್ತೆ ಗ್ಯಾಸ್ಟ್ರಿಕ್ಕು ಹೋಗಿದೆ, ತುಂಬ ಗ್ಯಾಸ್ಟ್ರಿಕ್ ಇತ್ತು, ಅದು ಹೋಗಿದೆ. ಆಲ್ಕಲೈನ್ ವಾಟರ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದು ಅಮೃತ, ಒಂದೇ ಮಾತಲ್ಲಿ ಹೇಳೋದಾದ್ರೆ. ನೀವು ಈ ಒಂದು ಆಲ್ಕಲೈನ್ ವಾಟರ್ ಇರ್ಬೋದು, ಹಾಗೆ ಬೆಡ್ ಮ್ಯಾಟ್, ಫುಡ್ ಅನ್ನೆಲ್ಲ ಮನೆಗೆ ಕೂಡ ಬೈ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀರಾ. ಏನಕ್ಕೆ ಈ ಪ್ಲಾನ್ ಅನ್ನ ಮಾಡ್ಕೊಂಡ್ರಾ? ಅಲ್ಲ, ನನಗೂ ಕೂಡ ಹೆಲ್ತ್ಗೆ ಇದು ಅವಶ್ಯಕತೆ ಇತ್ತು, ನನ್ನ ಹಸ್ಬೆಂಡಿಗೂ ಕೂಡ ಉಂಟು ಅವಶ್ಯಕತೆ. ಮಗಳು ಮೊಮ್ಮಕ್ಕಳು ಎಲ್ಲರೂ ಬರ್ತಾರೆ, ಎಲ್ರಿಗೂ ಏನಾದರೂ ಒಂದು ಸಿಟಿಗಳಲ್ಲಿರೋರಿಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿದ್ದೇ ಇರುತ್ತೆ. ಇಲ್ಲಿಗೆ ಬಂದವಾಗಾದರೂ ಅವರು ಥೆರಪಿ ಮಾಡಿಕೊಂಡು ಹೋಗುವಾಗ ಸ್ವಲ್ಪ ಹೆಲ್ತಿಯಾಗಿ ಹೋಗಲಿ ಅಂತ. ಹೌದು, ಒಂದು ½ ಅವರ್ ಥೆರಪಿಯಲ್ಲೇ ಈ ತರ ರಿಸಲ್ಟ್ ಬಂದಿದೆ ಹೇಳಿದ್ರೆ ಮನೆಯಲ್ಲಿ ಜಾಸ್ತಿ ಟೈಮ್ ಯೂಸ್ ಮಾಡುವಾಗ ಇನ್ನು ಬೆಸ್ಟ್ ರಿಸಲ್ಟ್ ಬರ್ತದೆ, ಹಾಗೆ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಕೂಡ ಯೂಸ್ ಆಗ್ತದೆ ಅಂತ ಹೇಳಿ ನೀವು ಇದನ್ನ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಓಕೆ ಅಮ್ಮ, ನಿಮಗೆ ಸೆರಕೆರ್ ಬಗ್ಗೆ ಇನ್ಫಾರ್ಮೇಶನ್ ಹೇಗೆ ಸಿಕ್ಕಿರುವಂತದ್ದು? ನಂಗೆ ಜಯಂತಿ, ನನ್ನ ಸೋದರತೆಯ ಸೊಸೆ, ಅವಳು ಹೇಳಿದ್ಲು. ಆಮೇಲೆ ಒಂದಿನ ಅಪ್ಪ ಈ ಕಡೆಯಿಂದ ಬರುವಾಗ ರಶ್ಮಿತಾ ಸಿಸ್ಟ್ರು ಬ್ರೂಷರ್ ಕೊಟ್ರು. ಅವತ್ತು ಮಧ್ಯಾಹ್ನನೇ ಬಂದು ನೋಡ್ಕೊಂಡು ಹೋದ್ವಿ, ಮರುದಿನದಿಂದ ಬರ್ತಾ ಇದ್ದೇವೆ. ನಿಮಗೆ ಬರೋ ಮುಂಚೆ ಬಿಲೀವ್ ಇತ್ತಾ? ಇಲ್ಲ, ಒಮ್ಮೆ ನೋಡುವ ಅಂತ ಹೇಳಿ ಅಷ್ಟೇ. ಬಂದ 3 ದಿನಕ್ಕೆ ಖುಷಿಯಾಗಿದೆ, ಕಂಟಿನ್ಯೂಸ್ ಬರ್ತಾ ಇದ್ದೇವೆ. ಹಾಗಿದ್ರೆ ನೀವು ಸೆರಕೆರ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಳಲಿಕ್ಕೆ ತುಂಬ ಒಂಥರ ಒಳ್ಳೆಯ ಟ್ರೀಟ್ಮೆಂಟ್ ಇಲ್ಲಿ ಎಲ್ರಿಗೂ ಸಿಕ್ಕುತ್ತೆ. ಅವರ ಆರೋಗ್ಯನ ನೋಡ್ಕೊಳ್ಳಿಕ್ಕೋಸ್ಕರ ಖಂಡಿತ ಎಲ್ಲರೂ ಬಂದು ಇದನ್ನು ಉಪಯೋಗಿಸ್ಕೊಳ್ಬೇಕು, ಮಿಸ್ ಮಾಡ್ಕೊಳ್ಬಾರ್ದು. ಹಾಗಾಗಿ ತುಂಬ ಒಳ್ಳೆಯದಿದೆ. ಮತ್ತು ಇಲ್ಲಿ ಎಲ್ಲರೂ ಸಹ ಮೇಡಮ್ ಆಗಲಿ ಸ್ಟಾಫ್ ಆಗಲಿ ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಚೆನ್ನಾಗಿ ಕರೆದು ಮಾಡಿ ಟ್ರೀಟ್ಮೆಂಟ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಟ್ರೀಟ್ಮೆಂಟು ಒಳ್ಳೆಯದಾಗುತ್ತೆ, ಅವರ ಇದು ಒಳ್ಳೆಯದಾಗುತ್ತೆ, ಎರಡೂ ಸೇರಿ ನಮ್ಮ ಕಾಯಿಲೆ ದೂರ ಆಗುತ್ತೆ. ಓಕೆ ಅಮ್ಮ, ಥ್ಯಾಂಕ್ ಯು. ವೆಲ್ಕಮ್.